ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ದಾಬಾ ಸ್ಟೈಲ್ ಪನ್ನೀರ್ ಮಸಾಲ. ತಿನ್ಬೇಕನ್ಸುತ್ತಾ ಆದರೆ ಹೊರಗೆ ಹೋಗೋಕ್ಕಾಗಲ್ಲ, ಹೊರಗಿಂದ ತರಿಸ್ಬೇಕಂತನೂ ಆಗಲ್ಲ. ಆವಾಗ ಮನ್ಯಾಗ ನೀವು ಒಂದ್ಸತಿ ಟ್ರೈ ಮಾಡಿರಿ. ಮೊದಲು ಪನ್ನೀರ್ನ ಸಣ್ಣಗೆ ಪೀಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಅದಕ್ಕೆ 1/4 ಚಮಚ ಅರಿಶಿನ, 1/4 ಚಮಚ ಉಪ್ಪು, 1 ಚಮಚ ಖಾರ ಬೇಕಂತ ನೋಡ್ಕೊಂಡು ಹಾಕೋರಿ. ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಸೈಡಿಗೆ ಇಟ್ಕೋಬೇಕು. ಹದಿನೈದು ನಿಮಿಷ ಆದಮೇಲೆ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಒಗ್ಗರಣೆಗೆ ಒಂದು ಪಾತ್ರೆ ಒಳಗೆ 1 ಚಮಚ ಎಣ್ಣೆ, 1 ಚಮಚ ತುಪ್ಪ, ಇಲ್ಲ ಫುಲ್ ತುಪ್ಪದಾಗೂ ಒಗ್ಗರಣೆ ಹಾಕ್ಬೋದು. ಅದಕ್ಕೆ 1 ಚಮಚ ಜೀರಿಗೆ, 1 ಪಲಾವ್ ಎಲೆ, 1 ಕಪ್ ಏಲಕ್ಕಿ, 1 ಯಾಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕಿನೂ ಹಾಕೋಬೋದು. ಇವೆಲ್ಲ ಮಸಾಲೆನೂ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, 1 ದೊಡ್ಡ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಎಣ್ಣೆ ಒಳಗೆ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚಂದಗೆ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆದ್ಮ್ಯಾಗ 1 ಕಪ್ ಟೊಮೆಟೊ ಪ್ಯೂರಿ, ಏನಿಲ್ಲ ಟೊಮೊಟೊನ ಜಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋದಷ್ಟೆ. ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಚಂದಗೆ ಫ್ರೈ ಮಾಡಬೇಕು. ಈರುಳ್ಳಿ ಟೊಮೆಟೊ ಎಣ್ಣೆ ಒಳಗೆ ಚಂದಕ್ಕೆ ಫ್ರೈ ಆದ್ಮ್ಯಾಗ ಮಸಾಲೆ ಹಾಕೋಬೇಕು. ಇಲ್ಲಿ ಒಂದು 1/4 ಚಮಚ ಅರಿಶಿನದ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಗರಂ ಮಸಾಲ ಒಂದು ಅರ್ಧ ಚಮಚ, ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಇಲ್ಲ 1 ಚಮಚ ಹಾಕೋಬೋದು. ಹಾಕ್ಕೊಂಡು ಎಲ್ಲನೂ ಚಲೋತ್ನಾಗ 1-2 ನಿಮಿಷ ಕೈ ಆಡಿಸ್ಬೇಕು. ಅರ್ಧ ಕಪ್ ಮೊಸರು ಇಲ್ಲ ಹಾಲು, ನಿಮ್ಗೆ ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೋಡಿಕೊಂಡು ನೀರು ಹಾಕೋಬೋದು. ನಾ ಇಲ್ಲಿ 1 ಕಪ್ ಹಾಕ್ಕೊಳತ್ತೀನಿ. ಆಮ್ಯಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಪೀಸಸ್ ಎಲ್ಲನೂ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಸ್ಬೇಕು. ಕಸೂರಿ ಮೇಥಿನ ಹೊರಗಡೆ ಅಂಗಡಿಯಿಂದನೇ ತರಬೇಕಂತೇನಿಲ್ಲ, ನಾ ಮನ್ಯಾಗ ಮಾಡ್ಕೋತೀನಿ. ಮೆಂತ್ಯ ಸೊಪ್ಪು ತಂದಿರ್ತೇವಲ್ಲ ಮನೆಗೆ, ಅದ್ರಾಗ ಸ್ವಲ್ಪ ಅವಾಗ ಒಣಗಿಸ್ಕೊತ ಬಂದ್ರೆ ಆಯ್ತು. ಲಾಸ್ಟಿಗೆ 1 ಚಮಚ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೊಂದು 2 ನಿಮಿಷ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡಬೇಕು. ಇದನ್ನು ಕಡಕ್ ರೊಟ್ಟಿ, ಚಪಾತಿ, ದೋಸೆ ಅನ್ನೋ ಜೊತೆನೂ ತಿನ್ಬೋದು. ಸೈಡ್ ಈರುಳ್ಳಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಮಸ್ತ್ ಇರುತ್ತೆ. ನೋಡಿದ್ರಲ್ಲ ದಾಬಾ ಸ್ಟೈಲ್ ಪನ್ನೀರ್ ಮಸಾಲ ಮನ್ಯಾಗ ಹೆಂಗೆ ಮಾಡೋದಂತ. ಇದನ್ನು ಮನೆಗೆ ಯಾರೋ ಗೆಸ್ಟ್ ಬಂದಾಗ ಇಲ್ಲ ಸ್ಪೆಷಲ್ ಒಕೇಶನ್ನಾಗ ನಿಮ್ಗೆ ತಿನ್ಬೇಕು ಅನಿಸ್ದಾಗ ಮಾಡಿಕೊಂಡು ತಿನ್ನಿರಿ. ಹೆಂಗಿತ್ತಂತ ಕಮೆಂಟ್ನಾಗ ಹೇಳಿರಿ. ಈ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ. ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.